ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೀ ಗೋಕುಲ್ ಕಾರ್ವಿ ಯೂಟ್ಯೂಬ್ ಚಾನಲ್. ಈಗಾಗಲೇ ತಮಗೆ ಗೊತ್ತಾಗಿರುತ್ತೆ ತಮ್ನೇಲ್ ನೋಡಿಬಿಟ್ಟು ಯಾವುದರ ವಿಡಿಯೋ ಮಾಡಿರೋದು ಅಂತ. ಎಸ್, ನೀವು ಗೆಸ್ ಮಾಡಿರೋದು ಸರಿಯಾಗೇ ಇದೆ. ಅಕ್ಟೋಬರ್ 2ನೇ ತಾರೀಕು ಕಾಂತಾರ ಚಾಪ್ಟರ್ 1 ಫಿಲ್ಮ್ ರಿಲೀಸ್ ಆಗಿತ್ತು. ಆದರೆ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ತುಂಬಾ ಆಸೆ ಇತ್ತು. ಆದರೆ ಆಗಬೇಕಲ್ವ, ಟಿಕೆಟ್ ಎಲ್ಲ ಸಿಗೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಹಾಗಾಗಿ ನಾವು ಸೆಕೆಂಡ್ ಡೇ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ವಿಡಿಯೋ ಪೋಸ್ಟ್ ಮಾಡಲಿಕ್ಕೆ ಸ್ವಲ್ಪ ಡಿಲೇ ಆಯಿತು, ಕ್ಷಮೆ ಇರಲಿ ಸ್ನೇಹಿತರೆ. ಈಗಾಗಲೇ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ. ಇನ್ನು ಸ್ವಲ್ಪ ಜನ ಟಿಕೆಟ್ ಸಿಗಲಿಲ್ಲ ಅಂತ ನೋಡಲಿಕ್ಕೆ ವೆಯ್ಟ್ ಮಾಡ್ತಾನೆ ಇರಬಹುದು. ಇನ್ನು ಮತ್ತೆ ಸ್ವಲ್ಪ ಜನ ನೋಡೋ ಪ್ಲ್ಯಾನ್ ಮಾಡ್ತಾನೂ ಇರಬಹುದು. ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ಕೂಡಲೇ ಪ್ಲ್ಯಾನ್ ಮಾಡಿಕೊಂಡು ಈ ಫಿಲ್ಮ್ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ಅದ್ಭುತವಾಗಿದೆ ಈ ಸಿನಿಮಾ ಮಾತ್ರ. ನಾವು ಈ ಸಿನಿಮಾ ನೋಡೋಕೆ ಅಂತ ಟಿಕೆಟ್ ಬುಕ್ ಮಾಡಿದ್ದು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇರುವಂತಹ M5 ಮಾಲ್ನಲ್ಲಿರುವ PVRಗೆ. ನಾವು ಸ್ವಲ್ಪ ಬೇಗನೆ ಬಂದಿದ್ವಿ, ಯಾಕಂದರೆ ಬೆಂಗಳೂರು ಟ್ರಾಫಿಕ್ ಅಂದರೆ ಅರ್ಧ ಗಂಟೆ ಬೇಗ ಬಂದ್ರೂ ಲೇಟ್ ಆಗುತ್ತೆ. ಹಾಗಾಗಿ ಫಿಲ್ಮು ಮಿಸ್ ಆದಮೇಲೆ ಯಾಕೆ ಸುಮ್ಮನೆ ಅರ್ಧ ಗಂಟೆ ಲೇಟ್ ಆಯಿತು, ಅರ್ಧ ಫಿಲ್ಮ್ ನೋಡೋಕ್ಕಾಗಿಲ್ಲ ಅಂತ ಮನಸ್ಸಲ್ಲಿ ಒಂಥರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಹಾಗಾಗಿ ನಾವು ಸ್ವಲ್ಪನೇ ಬೇಗನೆ ಹೊರಟ್ವಿ. ಆ ಟೈಮನ್ನು ಮಾಲಲ್ಲಾದರೂ ಸ್ಪೆಂಡ್ ಮಾಡೋಕ್ಕಾಗತ್ತೆ ಅನ್ನೋ ಕಾರಣಕ್ಕೆ. ಸ್ವಲ್ಪ ಟೈಮ್ ಇತ್ತು ಫಿಲ್ಮ್ ಸ್ಟಾರ್ಟ್ ಆಗೋಕ್ಕೆ. ಹಾಗಾಗಿ ಸ್ವಲ್ಪ ಮಾಲನ್ನೇ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಅದಾದಮೇಲೆ 6:15ಗೆ ಫಿಲ್ಮ್ ಸ್ಟಾರ್ಟ್ ಆಯಿತು. ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಕರಾವಳಿಯ ಸಂಸ್ಕೃತಿ ಹಾಗೆ ಹಳೆ ಕಾಲದಲ್ಲಿ ನಡ್ಕೊಂಡು ಬರುವಂತಹ ಕೆಟ್ಟ ಪದ್ಧತಿ ಏನಿದೆ, ಅದು ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥದ್ದು ಅಥವಾ ದಿಗ್ಬಂಧನ, ಇಂಥವುಗಳನ್ನೆಲ್ಲ ವಿಭಿನ್ನವಾಗಿ ಚಿತ್ರಿಸಿದ್ದಾರೆ. ಅಷ್ಟೇ ಅಲ್ಲ, ದೈವಶಕ್ತಿಯ ಮುಂದೆ ಯಾವ ದುಷ್ಟಶಕ್ತಿಯ ಕೃತ್ಯಗಳು ನಡೆಯಲಾರದು ಎಂಬುದನ್ನು ಅದ್ಭುತವಾಗಿ ಚಿತ್ರಿಸಿರುವಂತಹ ಚಿತ್ರವಿದು. ದೇವರುಗಳ ಮೇಲೆ ಇಟ್ಟ ನಂಬಿಕೆ ಯಾವತ್ತೂ ಸುಳ್ಳಾಗೋದಿಲ್ಲ ಅನ್ನೋದನ್ನು ಈ ಸಿನಿಮಾ ತೋರಿಸಿಕೊಡುತ್ತೆ. ಹಾಗೆ ಈ ಸಿನಿಮಾದಲ್ಲಿ ಡೈರೆಕ್ಷನ್, ಸ್ಕ್ರೀನ್ ಪ್ಲೇ, ನಟನೆ, BGM ಇವೆಲ್ಲವೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದಕ್ಕಿಂತ ಜಾಸ್ತಿ ಎಕ್ಸ್ಪ್ಲೇನ್ ನಾನಂತೂ ಮಾಡೋದಿಲ್ಲ, ಯಾಕಂದರೆ ನೀವೆಲ್ಲ ಫಿಲ್ಮನ್ನು ಥಿಯೇಟರ್ಗೆ ಹೋಗಿನೇ ನೋಡಿ, ಅದರಲ್ಲೇ ಬೇರೆ. ಸಿನಿಮಾ ನೋಡಿಕೊಂಡು ಹೊರಗಡೆ ಬರುವಷ್ಟರಲ್ಲಿ ಟ್ರಾಫಿಕ್ ಜೊತೆ ಮಳೆನೂ ಸ್ಟಾರ್ಟ್ ಆಯಿತು. ಅದೇನೇ ಇರಲಿ, ಈ ವಿಡಿಯೋ ಇಷ್ಟ ಆದರೂ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಶುಭ ದಿನ.